ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪರ್ಟಿಕ್ಯುಲರ್ ಆಗಿ ಕಳೆದ ವರ್ಷದಿಂದ ಅರ್ಧಾಷ್ಟಮ ಶನಿ ಮುಖಾಂತರ ಮತ್ತು ಜನ್ಮದಲ್ಲೇ ಇರುವಂತಹ ಕೇತು ಮುಖಾಂತರ ಗುರುಬಲ ಸ್ವಲ್ಪ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಜೂನ್ವರೆಗೆ ಲಾಭಸ್ಥಾನದಲ್ಲಿ ಇರುವಂತಹ ಗುರು ಸ್ವಲ್ಪ ಅನುಕೂಲವಾಗಿ ಇದ್ದು, ಈಗ ಈ ದ್ವಿತೀಯ ಅರ್ಥದಲ್ಲಿ ಜುಲೈಯಿಂದ ಡಿಸೆಂಬರ್ವರೆಗೆ ಈ ಸಿಂಹ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳಿದೆ ಅಂತ ನೋಡುವುದಾದರೆ, ಪರ್ಟಿಕ್ಯುಲರ್ ಆಗಿ ಸಿಂಹ ರಾಶಿಯವರ ಈ ಲಕ್ಷಣಗಳನ್ನು, ಸಿಂಹರಾಶಿಯವರ ವ್ಯಕ್ತಿತ್ವವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಸಿಂಹರಾಶಿಗೆ ಅಧಿಪತಿ ರವಿ. ನಮಗೆ ಕಾಣಿಗೆ ಕಾಣಿಸುವಂತಹ ಪಿತೃಕಾರಕ ಅಂತ ಹೇಳ್ತೇವೆ, ಕಣ್ಣಿಗೆ ಕಾಣಿಸುವಂತಹ ದೈವ ಅಂತಾನೂ ಹೇಳ್ತೇವೆ, ಸಮಸ್ತ ಸೃಷ್ಟಿಗೆ ಭಗವಾನ ಅಂತ ಹೇಳ್ತೀವಿ. ಈ ಮಹಾಪುರುಷನಾಗಿರುವಂತಹ ರವಿಯ ಅಧೀನದಲ್ಲಿರುವಂತಹ ಸಿಂಹರಾಶಿ, ರವಿಯ ರಾಶಿ ಮಖ, ಪುಬ್ಬ, ಉತ್ತರ ಮೊದಲನೇ ಪಾದದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು ಸಿಂಹರಾಶಿಗೆ ಸೇರ್ತಾರೆ. ಪರ್ಟಿಕ್ಯುಲರ್ ಆಗಿ ಸಿಂಹರಾಶಿ ಅಂದ್ರೇ ಆ ಹೆಸರಲ್ಲೇ ನಮಗೆ ಒಂದು ಗತ್ತು ಗಮ್ಮತ್ತು ಅನ್ನೋದು ಕಾಣಿಸ್ತಾ ಇರುತ್ತೆ. ಯಾಕಂದರೆ ಸಿಂಹರಾಶಿ, ಸಿಂಹಕ್ಕೆ ಇರುವಷ್ಟು ಬಲ ಇರುತ್ತೆ. ಎಸ್, ಡೆಫಿನೆಟ್ಲಿ, ಯಾರಿಲ್ಲ ಅಂತ ಹೇಳಿದ್ವಿ. ಸೊ ಅದಿರೋದ್ರಿಂದನೇ ಇವರಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು, ಒಂದು ಸಮೂಹಕ್ಕೆ, ಒಂದು ಗುಂಪಿಗೆ ಮುಂದೆ ನಿಂತು ಈ ಕೆಲವೊಂದು ವಿಷಯಗಳನ್ನು ಸಕ್ಸಸ್ ಕಡೆಗೆ ಅಂದರೆ ತಗೊಂಡೋಗೋದಾಗಿರಬಹುದು. ಈ ವಿಷಯಗಳಲ್ಲಿ ಆ ಕಮಾಂಡಿಂಗ್ ಪವರ್, ಆ ಮಾತಿನಲ್ಲಿ ಇರುವಂತಹ ಅಗ್ರೆಸಿವ್ನೆಸ್ ಅದ್ಭುತವಾಗಿ ಕೇಳುಗರಿಗೆ ಅಥವಾ ಹೇಳುವಂತಹ ವ್ಯಕ್ತಿಗಳಿಗೆ ಇಮಿಡಿಯೇಟಾಗಿ ಮಾಡಲೇಬೇಕು ಅನ್ನುವಂತಹ ಒಂದು ಫಿಯರ್ನ ಕ್ರಿಯೇಟ್ ಮಾಡುತ್ತೆ. ಇವರ ನೋಟ, ಇವರ ಮಾತು ಎಲ್ಲವೂ ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಇನ್ನು ಸಹಜವಾಗಿ ಇವರಿಗೆ ಈ ಬೆಂಕಿ, ಅಗ್ನಿತತ್ವವಾಗಿರುವಂತಹ ಗ್ರಹ ರವಿ ಅಲ್ವಾ. ಸೊ ಕೋಪ ಇನ್ನು ಹೇಳಲಿಕ್ಕೆ ಬೇಕಾದೋ ಇಲ್ಲ. ಸೊ ಕೋಪ ಅನ್ನೋದು ಇವರಿಗೆ ಒಂದು ಅಡಿಷ್ನಲ್ ಬೋನಸ್ ಅಂತಾನು ಹೇಳ್ಬೋದು. ಆದರೆ ಇವರ ಜೀವನದಲ್ಲಿ ಆ ಕೋಪ, ಆವೇಶದಲ್ಲಿ ತಗೊಳ್ಳುವಂತಹ ಕೆಲವೊಂದು ಪ್ರಮುಖ ನಿರ್ಧಾರಗಳು, ಕ್ಷಣಿಕ ಆವೇಶದಲ್ಲಿ ಮಾಡುವಂತಹ ಕೆಲವೊಂದು ವಿಷಯಗಳು, ಮಾತುಗಳು ಇವರಿಗೆ ಜೀವನದಲ್ಲಿ ಬಹಳಷ್ಟು ಸಂಕಷ್ಟಗಳನ್ನು ನೀಡ್ತಾ ಇರುತ್ತೆ. ಬಹಳ ಈ ಮಖ ನಕ್ಷತ್ರದವ್ರು ಆ ರೀತಿ ಅಂತ ಹೇಳ್ತಾರಲ್ವಾ. ಮಖ ನಕ್ಷತ್ರದವ್ರು ಅನ್ಕೋಬಹುದು, ನಾವೆಲ್ಲಿದ್ದೀವಪ್ಪ ಈ ರೀತಿ. ಮಖ ನಕ್ಷತ್ರದವರು ತುಂಬ ಸೂಕ್ಷ್ಮ. ಕಟಕ ರಾಶಿ ಯಾವ ರೀತಿ, ಇವರು ಕೂಡ ಅದೇ ರೀತಿ ಸೂಕ್ಷ್ಮವಾಗಿರ್ತಾರೆ. ಬಟ್ ಒಂದು ಕನ್ಸಿಸ್ಟೆನ್ಸಿ ಇರಲ್ಲ, ಒಂದು ಸೆಕ್ಯೂರಿಟಿ ಇರಲ್ಲ. ಯಾವಾಗಲೂ ಕೂಡ ಈ ಜಾಬಲ್ಲಿ ಇರುತ್ತೋ ಇಲ್ಲ, ಒಂಥರ ಇನ್ಸ್ಟೆಬಿಲಿಟಿ ಮೈಂಡ್, ಇನ್ಸೆಕ್ಯೂರಿಟಿ ಫೀಲಿಂಗಲ್ಲಿ ಇರ್ತಾರೆ. ಇನ್ನು ಪರ್ಟಿಕ್ಯುಲರ್ ಆಗಿ ಮಖ ನಕ್ಷತ್ರದವರನ್ನು ನಾವು ಇಂಟ್ರಾಗೇಷನ್ ಮಾಡೋದು, ಎಂಕ್ವೈರಿ ಮಾಡೋದು ಈ ಡಿಪಾರ್ಟ್ಮೆಂಟ್ಸಲ್ಲಿ ಜಾಸ್ತಿ ಇರುತ್ತೆ. ಯಾಕಂದರೆ ಇಲ್ಲಿ ಕೇತು ಪರ್ಟಿಕ್ಯುಲರ್ ಆಗಿ ನಕ್ಷತ್ರಕ್ಕೆ ಅಧಿಪತಿ ಆಗಿರೋದ್ರಿಂದ ಈ ರಿಸರ್ಚ್ ಮಾಡುವುದು, ಇಂಟ್ರಾಗೇಷನು, ಈ ಇನ್ವೆಸ್ಟಿಗೇಷನು, CID, CBI ಈ ರೀತಿ ವಿಷಯಗಳಲ್ಲಿ ಮಖ ನಕ್ಷತ್ರದವರು ಬಹಳಷ್ಟು ಜನ ಇರ್ತಾರೆ. ಇನ್ನು ಪುಬ್ಬ ನಕ್ಷತ್ರದವರು, ಇನ್ನು ಇವರನ್ನು ಅದ್ಭುತವಾಗಿರುವಂತಹ ಈ ಈ ಕ್ಯಾರೆಕ್ಟರ್ಸಲ್ಲಿ ನಾವು ನೋಡ್ಬೋದು. ಡಿಫ್ರೆಂಟ್ ಶೇಡ್ಸ್. ಪುಬ್ಬ ನಕ್ಷತ್ರದವರು ಈ ಸಿನಿ, ಮೀಡಿಯಾ, ಕಲಾ ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ಮಾತಾಡೋರು, ನೋಡೋಕ್ಕೆ ಕೂಡ ಅದ್ಭುತವಾಗಿ ಆಕರ್ಷಣೀಯವಾಗಿರುವಂತಹ ವ್ಯಕ್ತಿಗಳು. ಈ ಸೆಲ್ಫ್ ಮೇಡ್ ಪರ್ಸನ್ ಅಂತ ಹೇಳ್ತೀವಿ. ನಾನು 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 ಅನ್ನೋದು ತುಂಬ ಇರುತ್ತೆ. ನಾನು ಚೆನ್ನಾಗಿರಬೇಕು, ನಾನು ನೀಟಾಗಿ ಕಾಣಿಸ್ಬೇಕು, ನಾನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ನಿಲ್ಲಬೇಕು. ಈ ರೀತಿ ನಾನು ಅನ್ನೋದು, ಈ ನಂದು, ಅವ್ರ ಬಗ್ಗೆ ಅವರಿಗೆ ಹೆಮ್ಮೆ ಇರುತ್ತೆ. ಅವ್ರ ಬಗ್ಗೆ ಸಾಧಿಸುವಂತಹ ಸಕ್ಸಸ್ನ 4 ಜನ ಮುಂದೆ ಹೇಳ್ಕೊಳ್ಳೋದಕ್ಕೆ ತುಂಬ ಇಷ್ಟ. ಈ ರೀತಿ ಇರುವಂತಹ ವ್ಯಕ್ತಿಗಳಲ್ಲಿ ಈ ಚಿಕ್ಕ ಮಗುವಿನ ಒಂದು ಪ್ರತಿರೂಪವನ್ನು ನಾವು ಕೂಡ ಕಾಣಬಹುದು ಈ ಪುಬ್ಬ ನಕ್ಷತ್ರದವರಲ್ಲಿ. ನಾವು ಉತ್ತರ ನಕ್ಷತ್ರದವರು, ಇವರಲ್ಲಿ ಎಕ್ಸಲೆಂಟ್ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ಪಾಲಿಟಿಕ್ಸಲ್ಲಿ ಆಗಿರ್ಬೋದು ಅಥವಾ ಆರ್ಮಿಯಲ್ಲಿ ಆಗಿರ್ಬೋದು ಉತ್ತಮ ರೀತಿಯಲ್ಲಿ ಹುದ್ದೆಗಳನ್ನು ಪಡೆದು ಈ ಆದರಣೆಯನ್ನು, ಜನರ ಪ್ರೀತಿಯನ್ನು ಗಳಿಸೋದ್ರಲ್ಲಿ ಉತ್ತರ ನಕ್ಷತ್ರದವರು ಇರುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಈ ಪರ್ಟಿಕ್ಯುಲರ್ ಆಗಿ ಸಿಂಹರಾಶಿಗೆ ಈ ಪರ್ಟಿಕ್ಯುಲರ್ ಆಗಿ ಬುಧ ದ್ವಿತೀಯಾಧಿಪತಿ ಆಗಿರೋದ್ರಿಂದ, ಧನ ಕುಟುಂಬ ಸ್ಥಾನಕ್ಕೆ ಆಗಿರೋದ್ರಿಂದ ಇವರಿಗೆ ಯಾರು ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ.
ಒಬ್ಬರ ಅಂಡರ್ ಕಂಟ್ರೋಲಲ್ಲಿ ಅವರು ಕೊಡುವಂತಹ ಕಮ್ಯಾಂಡ್ಸ್ ನಾನೇನು ಕೇಳೋದು, ನನಗೆ ಈ ವೃತ್ತಿ ಗೊತ್ತು, ನನ್ನ ಜೀವನ ನಾನೇ ರೂಪಿಸ್ಕೋಬಲ್ಲೆ ಅನ್ನುವಂತಹ ಈ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಬಿಸ್ನೆಸ್ಸಲ್ಲಾಗಿರಬಹುದು ಅಥವಾ ಮ್ಯಾನುಫ್ಯಾಕ್ಚರಿಂಗಲ್ಲಾಗಿರಬಹುದು, ಈ ಪರ್ಟಿಕ್ಯುಲರ್ ಆಗಿ ಈ ಕೆಲವೊಂದು ಈ ಓನ್ ಆಗಿ ಮಾಡುವಂಥದ್ದು, ಕೈಯಿಂದ ಮಾಡುವಂತಹ ಕೆಲವೊಂದು ಹಳೆ ಕಾಲದಲ್ಲಿ ಟೈಲರಿಂಗ್, ಬಟ್ ಈಗೆಲ್ಲ ಈ ಗಾರ್ಮೆಂಟ್ಸ್ ಆ ರೀತಿ ಬಂದಿದೆ. ಬಟ್ ಈ ರೀತಿ ಅಂದರೆ ತಮಗೆ ತಾವೇ ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಆ ಪ್ರೊಫೆಷನ್ಸ್ನ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಇವರಿಗೆ ಮೋಸ್ಟ್ ಆಫ್ ದಿ ಸಿಂಹರಾಶಿಯ ಪೀಪಲ್ಗೆ ಇವರಿಗೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅನ್ನೋದಿರುತ್ತೆ. ಸೊ ಇವರು ಆಲ್ರೆಡಿ ಪ್ಲಾನ್ ಎ ಅಂದರೆ ಪ್ಲಾನ್ ಬಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಜಾಬ್ ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ಟ್ರೇಡಿಂಗಲ್ಲಿ ಇರ್ತಾರೆ, ಜಾಬ್ ಮಾಡ್ತಾ ಇರ್ತಾರೆ ಅಥವಾ ರಿಯಲ್ ಎಸ್ಟೇಟ್ ಇರುತ್ತೆ, ಮತ್ತು ಒಂದು ಬಿಸ್ನೆಸ್ ಇರುತ್ತೆ, ಅದಕ್ಕೆ ಇನ್ನೊಂದು ಬಿಸ್ನೆಸ್, ಮತ್ತೆ ಮಲ್ಟಿಪಲ್ ಬಿಸ್ನೆಸ್, ಈ ರೀತಿ ಮಲ್ಟಿ ಸೋರ್ಸಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಜನರೇಟ್ ಮಾಡ್ಕೊಳ್ಳೋದು, ಅಥವಾ ಸಿಬ್ಬಂದಿಯನ್ನು ವಿತಿನ್ ದ ಟೈಮ್ ಲೈನ್ ಲಾಭಗಳನ್ನು ಪಡೆಯೋದು, ಕೆಲಸ ಮಾಡಿಸ್ಕೊಳ್ಳುವಂತಹ ಕ್ಯಾಪಬಿಲಿಟಿ ಇವರಲ್ಲಿ ಅದ್ಭುತವಾಗಿರುತ್ತೆ. ಸೊ ಪ್ರಮುಖವಾಗಿ ಉತ್ತಮ ಉನ್ನತ ಹುದ್ದೆಯಲ್ಲಿರುವಂತಹ ದೊಡ್ಡ ಮಟ್ಟದ ಉದ್ಯೋಗಗಳು ಸಿಂಹರಾಶಿಯವರಿಗೆ ಈ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್, ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಕ್ಯಾಟಗರೀಸ್ ಆಗಿರ್ಬೋದು, CEO, CTOs, ಈ ರೀತಿ ಒಂದು ಪರ್ಟಿಕ್ಯುಲರ್ ಕಮಾಂಡಿಂಗ್ ನೀಡುವಂತಹ ಉದ್ಯೋಗ ವಿಷಯಗಳಲ್ಲಿ ಇವರಿಗೆ ಅನುಕೂಲ ಇರುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಹೇಳೋ ಅವಶ್ಯಕತೆಯೇ ಇಲ್ಲ. ರವಿ ಅಂದ್ರೇ ಸರ್ಕಾರ, ರವಿ ಅಂದ್ರೇ ಅಡ್ಮಿನಿಸ್ಟ್ರೇಷನ್, ರವಿ ಅಂದ್ರೇ ರಾಜ. ಸೊ ಈ ಕಾರಣದಿಂದ ಪೊಲಿಟಿಕಲ್ ಕೆರಿಯರ್ ಕೂಡ ಇವರಿಗೆ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಇನ್ನು ಫೋರ್ತ್, ಚತುರ್ಥ ಸ್ಥಾನ ಏನು ಇಂಡಿಕೇಟ್ ಮಾಡುತ್ತೆ? ತಾಯಿ, ಸ್ವಸ್ಥಳ, ಭೂಮಿ, ಆಸ್ತಿ, ಸ್ಥಿರಾಸ್ತಿ, ವ್ಯವಹಾರಗಳು, ವಾಹನಗಳು. ಭಾಗ್ಯಸ್ಥಾನ ಅಂದರೆ 9th ಪ್ಲೇಸ್, ಸೊ ಮಾಡಿರುವಂತಹ ಪೂರ್ವ ಪುಣ್ಯ ಸ್ಥಾನ. ಈ ಫೋರ್ತ್, ಚತುರ್ಥ ಮತ್ತು ಭಾಗ್ಯಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಕುಜ ಈ ಸಿಂಹರಾಶಿಯವರಿಗೆ 4th and 9th ಲಾರ್ಡ್ ಆಗಿರೋ ಕಾರಣದಿಂದ ಇನ್ ಕೇಸ್ ಮೋಸ್ಟ್ ಆಫ್ ದ ಪೀಪಲ್ ಭೂಮಿಯನ್ನು ನಂಬ್ಕೊಂಡ್ರೆ, ಅದು ರೈತರಾಗಬಹುದು, ರಿಯಲ್ ಎಸ್ಟೇಟ್ ಆಗಿರಬಹುದು, ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರಬಹುದು, ಎಕ್ಸಲೆಂಟ್. ಅದು ಪರ್ಟಿಕ್ಯುಲರ್ ಆಗಿ ಮತ್ತು ನಾವ್ಯಾಕೆ ಫೇಲ್ ಆಗ್ತಾ ಇದ್ದೀವಿ, ನಾವ್ಯಾಕೆ ನಷ್ಟಗಳನ್ನ ನೋಡ್ತಾ ಇದ್ದೀವಿ ಅಂದರೆ, ಅದು ಈಗ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥದ್ದು, ನಿಮ್ಮ ಪರ್ಸನಲ್ ಚಾರ್ಟಲ್ಲಿ ನಡೀತಾ ಇರುವಂತಹ ದಶಾಭುಕ್ತಿ ಮೇಲೆ ಅಥವಾ ಇರುವಂತಹ ಕೆಲವೊಂದು ಗ್ರಹಗಳ ಸ್ಥಾನಮಾನದ ಮೇಲೆ, ಆ ವಿಷಯಗಳಲ್ಲಿ ಮೈಟ್ ಬಿ ಸಮ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು. ಬಟ್ ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಈ ಫೀಲ್ಡಲ್ಲಿ ತುಂಬ ಅನುಕೂಲವಾಗಿರುತ್ತೆ ಸಿಂಹರಾಶಿಯವರಿಗೆ. ಸ್ವಲ್ಪ ಕಮಾಂಡಿಂಗ್ ಪೀಪಲ್ ಈ ಸಿಂಹರಾಶಿಯವ್ರನ್ನ ಸ್ವಲ್ಪ ಮೇಲ್ ಡಾಮಿನೇಷನ್ ಅನ್ನೋದು ಜಾಸ್ತಿ ಇರುತ್ತೆ, ಮೇಲ್ ಇಗೋ ಅನ್ನೋದು ಜಾಸ್ತಿ ಇರುತ್ತೆ. ಸೊ 6th and 7th ಲಾರ್ಡ್ ಶನಿ ಆಗಿರೋ ಕಾರಣದಿಂದ ಮ್ಯಾರಿಟಲ್ ಲೈಫಲ್ಲಿ ಇವರು ಹೇಳಿದ್ದೇ ನಡಿಬೇಕು, ಇವರು ಹೇಳಿರೋ ರೀತಿಯಲ್ಲೇ ಕೆಲವೊಂದು ವಿಷಯಗಳಾಗಬೇಕು. ಅಂದರೆ ಪರ್ಟಿಕ್ಯುಲರ್ ಆಗಿ ಇದರಲ್ಲಿ ಪ್ಲಸ್ಸು ಇದೆ, ಮೈನಸ್ಸು ಇದೆ. ಬಟ್ ಇಂತಹ ವ್ಯಕ್ತಿಗಳಿಗೆ ಏನಪ್ಪ ಅಂದರೆ, ಸ್ವಲ್ಪ ಇವರನ್ನ ಪ್ರಶಂಸೆ ಮಾಡಿಬಿಟ್ರೆ, ಸ್ವಲ್ಪ ಹೊಗಳ್ಬಿಟ್ರೆ ಇವರು ತುಂಬ ಈಸಿಯಾಗಿ ಮೆಲ್ಟ್ ಆಗ್ತಿರೋ ಚಿಕ್ಕ ಮಗುವಿನ ಸ್ವಭಾವವನ್ನು ನಾವು ಕಾಣಬಹುದು, ಒಂದು ಗಂಭೀರವಾಗಿರುವಂತಹ ವ್ಯಕ್ತಿಯ ಸ್ವರೂಪವನ್ನು ನೋಡಬಹುದು. ಈ ರೀತಿ ಮಲ್ಟಿ ಡೈಮೆನ್ಷನ್ ಕ್ಯಾರೆಕ್ಟರ್ಸ್ ನಾವು ಸಿಂಹರಾಶಿಯಲ್ಲಿ ನೋಡಬಹುದು. ಸೊ ಆ್ಯಕ್ಚುಲಿ ನೋಡಬೇಕು ಅಂದರೆ ಸಿಂಹರಾಶಿಯವರಿಗೆ ತುಂಬ ಜನಕ್ಕೆ ಮದುವೆ ಡಿಲೇ, ಪ್ರೀತಿ ಪ್ರೇಮ ವ್ಯವಹಾರಗಳು ಸಾಧ್ಯನೇ ಆಗಿ ಬರೋದಿಲ್ಲ. ಯಾಕಂದರೆ ಇವರಲ್ಲಿ ಈ ಕೆಲವೊಂದು ಆಪೋಸಿಟ್ ಪರ್ಸನ್ ಇನ್ ಕೇಸ್ ತಪ್ಪು ಮಾಡಿದ್ರು ಅಥವಾ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಬೇಕಂದ್ರೂ ಆಪೋಸಿಟ್ ಪರ್ಸನ್ ಮುಂದೆ ಹೇಳಬೇಕು, ಸಾರಿ ಕೇಳಬೇಕಂದ್ರೂ, ಒಂದು ಪ್ರಪೋಸ್ ಮಾಡ್ಬೇಕಂದ್ರೂ ಅಪೋಸಿಟ್ ಇರುವಂತಹ ನಾನು ಅನ್ನೋಂತಹ ಭಾವನೆ ಆಗಿರ್ಬೋದು. ಅಥವಾ ಈ ರೀತಿ ವಿಷಯಗಳಲ್ಲಿ ಏನಾಗುತ್ತಂದರೆ ಇವರಿಗೆ ಮ್ಯಾಕ್ಸಿಮಮ್ ಅರೇಂಜ್ಡ್ ಮ್ಯಾರೇಜ್ ಸೂಕ್ತವಾಗಿರುತ್ತೆ. ಆದರೂ ಕೂಡ ಮ್ಯಾರಿಟಲ್ ಲೈಫಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಬಿಕಾಸ್ ಇಲ್ಲಿ 6th and 7th ಲಾರ್ಡ್ ಶನಿ ಪರಮಾತ್ಮ. ಸೊ ಇಲ್ಲಿ ಈಕ್ವಲ್ ಪ್ರಿಫರೆನ್ಸ್ ಕೊಡಬೇಕಾಗಿರುತ್ತೆ ಸಂಬಂಧಗಳಲ್ಲಿ. ಸೊ ಮೋಸ್ಟ್ ಆಫ್ ದಿ ಟೈಮ್ ಯು ಶುಡ್ ಗಿವ್ ಮೋರ್ ಟೈಮ್ ಟು ಯುವರ್ ಸ್ಪೌಸ್ ವಿತ್ ಚಿಲ್ಡ್ರನ್. ಫ್ರೆಂಡ್ಲಿ ಆಗಿರಬೇಕಾಗಿರುತ್ತೆ. ವಿ ಆರ್ ನಾಟ್ ಆಫೀಸಲ್ಲಿ ಬಾಸ್, ಬಟ್ ಹೊರಗಡೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಉದ್ಯೋಗದಲ್ಲಿ ಇರ್ಬೋದು. ಬಟ್ ಮನೆಗೆ ಬಂದರೆ ಆ ಸ್ಥಾನಕ್ಕೆ, ಆ ರಿಲೇಷನ್ಗೆ ನೀವು ಒಂದು ವ್ಯಾಲ್ಯೂ ಕೊಡಬೇಕಾಗಿರುತ್ತೆ. ಇನ್ನು ಕೈಯಲ್ಲಿ ದುಡ್ಡು ಇರುತ್ತಾ ಅಂದ್ರೆ ಸಿಂಹರಾಶಿ ಅಂತ ಹೇಳಿದ್ರು ಕೋಟ್ಯಾಧಿಪತಿಗಳೇ ಅಂದರೆ ಚಾನ್ಸ್ ಇಲ್ಲ. ಯಾಕಂದರೆ ಈ ವ್ಯಯಸ್ಥಾನಕ್ಕೆ ಅಧಿಪತಿ ಆಗಿರುವಂತಹ ಚಂದ್ರ ಇಲ್ಲಿದ್ದಾರೆ. ಸೊ ಎಷ್ಟು ದೊಡ್ಡ ಮಟ್ಟದಲ್ಲಿ ದುಡಿತಾರೋ ಅಷ್ಟು ಕೂಡ ನಾವು ತಮ್ಮನ್ನು ಅವ್ರಿಗೋಸ್ಕರ ಏನೂ ಮಾಡ್ಕೊಳ್ಳಲ್ಲ.
ಬಟ್ ಅವ್ರನ್ನ ನಂಬ್ಕೊಂಡಿರುವಂತಹ ವ್ಯಕ್ತಿಗಳಿಗೆ, ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿಗಳಿಗೆ ಖರ್ಚು ಮಾಡೋದಕ್ಕಿಂದು ಮುಂದೆ ನೋಡಲ್ಲ. ಆ ರೀತಿ ಉದಾರ ಸ್ವಭಾವ, ಕೊಡುವಂತಹ ಸ್ವಭಾವ ಅನ್ನೋದು ಸಿಂಹರಾಶಿಯಲ್ಲಿ ನಾವು ಕಾಣಬಹುದು. ಇಷ್ಟೆಲ್ಲ ಹೇಳಿದ್ವಲ್ಲ. ಮತ್ತು 2026ರಲ್ಲಿ ಮತ್ತು ದ್ವಿತೀಯಾರ್ಥದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಸ್ವಲ್ಪ ಈ ಸಂದರ್ಭದಲ್ಲಿ ಆ ಗತ್ತನ್ನು, ಅಗ್ರೆಸಿವ್ನೆಸ್ನ ಖಂಡಿತ ನೀವು ಕಂಟ್ರೋಲ್ ಇಟ್ಕೋಬೇಕಾಗಿರುತ್ತೆ. ಯಾಕಂದರೆ ದ್ವಿತೀಯಾರ್ಥದಲ್ಲಿ ದೀರ್ಘ ಸಂಚಾರ ಗ್ರಹಗಳಲ್ಲಿ ಯಾವುದೇ ಗ್ರಹ ನಿಮಗೆ ಅನುಕೂಲ ಇಲ್ಲ. ಯಾಕಂದರೆ ಜನ್ಮದಲ್ಲಿ ಕೇತು ಇದ್ದಾರೆ. ಸೊ ಯೋಚನೆಗಳು, ನೀವು ತಗೊಳ್ಳುವಂತಹ ನಿರ್ಧಾರಗಳು, ನಿಮ್ಮ ಮಾತು, ನೀವು ಮಾಡಬೇಕಾಗಿರೋಂಥ ಪ್ಲ್ಯಾನಿಂಗು ಅದು ಸ್ಟೆಬಿಲಿಟಿ ಆಗಿರಲ್ಲ. ಈಗೊಂದು ಮಾತು, ಒಂದು ಗಂಟೆ ಅಂದಮೇಲೆ ಒಂದು ಮಾತು. ಈಗ ಬೆಳಗ್ಗೆ ಓಕೆ ಅಂದ್ಕೊಂಡಿರ್ತೀರ, ಮತ್ತು ಸಾಯಂಕಾಲಕ್ಕೆ ಅದು ಡಿನೈ ಮಾಡ್ತಾ ಇರ್ತೀರ. ಸೊ ನಿಮ್ಮ ಆಲೋಚನೆಗಳಾಗಿರ್ಬೋದು, ನಿರ್ಧಾರಗಳಾಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು, ದೇರ್ ಇಸ್ ನೋ ಕನ್ಸಿಸ್ಟೆನ್ಸ್ ಅಥವಾ ಸ್ಟೆಬಿಲಿಟಿ ಇರೋದಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ವಿಪರೀತವಾಗಿರುವಂತಹ ಸಂಶಯ, ಅನುಮಾನ ಕಾಡ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ಮಾಡುವಂತಹ ನಿರ್ಧಾರಗಳಲ್ಲಿ ತುಂಬ ನೀವು ಯೋಚನೆ ಮಾಡಿ, ಅಥವಾ ಅನುಭವಸ್ಥರು ನಾನೇನು ಕೇಳೋದು ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಿ, ಪ್ರಮುಖ ನಿರ್ಧಾರಗಳಲ್ಲಿ ನಿಮ್ಮ ಜನ್ಮ ಗೋಚಾರ ಫಲಗಳನ್ನು ತಿಳ್ಕೊಂಡು ನಿರ್ಧಾರಗಳು ತಗೊಳ್ಳೋದು ಒಳ್ಳೆಯದು. ಇನ್ನು ಅಷ್ಟಮ ಶನಿ ಲಾಸ್ಟ್ ಇಯರಿಂದ ನೋಡ್ತಾನೆ ಇದ್ದೀವಿ. ಬಹಳಷ್ಟು ಸಡನ್ನಾಗಿ, ಅಷ್ಟಮ ಅಂದ್ರೇ ಸಡನ್ ಈವೆಂಟ್ಸ್ ಅಂತ ಹೇಳ್ತಾರೆ, ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳು, ಆರೋಗ್ಯ ಸಮಸ್ಯೆಗಳು ಬಹಳಷ್ಟು. ಸುಮ್ಮನೆ ಕುತ್ಕೊಂಡಂಗೆ ಆರೋಗ್ಯ ಸಮಸ್ಯೆಗಳು ಬರೋದು, ಅನಾರೋಗ್ಯ, ಹಾಸ್ಪಿಟಲೈಸೇಷನ್ ಆಗೋದು, ಅಥವಾ ಸಣ್ಣ ಪುಟ್ಟ ಗಾಯಗಳು, ಸರ್ಜರೀಸು, ಈ ಪರ್ಟಿಕ್ಯುಲರ್ ಅವ್ರು ನಡೀತಾ ಇರೋಂಥ ಸಂದರ್ಭದಲ್ಲಿ ಅಂತಹ ಸಿಚುವೇಶನಲ್ಲಿ ಕೂಡ ನೀವು ಬಂದಿದ್ದೀರಾ ಅಂದರೆ ಬಿಕಾಸ್ ಗುರು ವಾಸ್ ಸಪೋರ್ಟಿಂಗ್ ಯು ಟಿಲ್ ಜೂನ್. ಗುರುಬಲ ಅನ್ನೋದು ಎಕ್ಸಲೆಂಟ್ ಆಗಿತ್ತು ತಮಗೆ. ಬಟ್ ಈಗ ಗುರು ವ್ಯಯಸ್ಥಾನಕ್ಕೆ ಗುರು ಬಂದಿದ್ದಾರೆ. ಸೊ ಆಗಿರೋದ್ರಿಂದ ಈಗ ಮತ್ತಷ್ಟು ಹುಷಾರಾಗಿರ್ಬೇಕಾಗುತ್ತೆ. ವಾಹನ ಅಂದರೆ ಪರ್ಟಿಕ್ಯುಲರ್ ಆಗಿ ವೆಹಿಕಲ್ ಡ್ರೈವ್ ಮಾಡುವಂಥ ಸಂದರ್ಭಗಳಲ್ಲಾಗಿರ್ಬೋದು, ಈ ಪರ್ಟಿಕ್ಯುಲರ್ ಆಗಿ ಮಾದಕ ದ್ರವ್ಯಗಳನ್ನು ಸೇವಿಸಿ ವೆಹಿಕಲ್ ಡ್ರೈವಿಂಗ್ ಮಾಡೋದು, ಹೆಲ್ಮೆಟ್ ಧಾರಣೆ ಇಲ್ಲದೆ ವೆಹಿಕಲ್ ಡ್ರೈವಿಂಗ್ ಮಾಡೋದು, ಫಾಸ್ಟಾಗಿ ಹೋಗೋದು, ಫ್ರಸ್ಟ್ರೇಷನ್, ಈ ರೀತಿ ದಯವಿಟ್ಟು. ಇನ್ನು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಮಳೆಗಳು ಬರ್ಬೋದು, ರೈನ್ಸ್ ಬರ್ಬೋದು, ರಾತ್ರಿ ಹೊತ್ತು ಪ್ರಯಾಣಗಳನ್ನು ಅವಾಯ್ಡ್ ಮಾಡೋದು ಉತ್ತಮ. ಸೊ ಈ ಅಷ್ಟಮ ಶನಿ ಮುಖಾಂತರ ಏನಾಗುತ್ತೆ, ಜಾಸ್ತಿ ವಿಪರೀತವಾಗಿರುವಂತಹ ಆತಂಕ, ನಿದ್ದೆ ಇಲ್ಲದಿರುವಂತಹ ಸಮಸ್ಯೆಗಳು, ಓವರ್ ಥಿಂಕಿಂಗ್, ಟೆನ್ಷನ್, ಆಂಗ್ಸೈಟಿ, ಈ ರೀತಿ ಸಮಸ್ಯೆಗಳು ಇರೋದ್ರಿಂದ ಆ ಸ್ಟ್ರೆಸ್ನ ಓವರ್ಕಮ್ ಮಾಡಲಿಕ್ಕೆ ಬಹಳಷ್ಟು ಜನ ಬೇರೆ ಬೇರೆ ವಿಷಯಗಳ ಅಡಿಕ್ಟ್ ಆಗ್ತಾ ಇರ್ತಾರೆ. ಸೊ ಈ ಸೆಕೆಂಡ್ ಆಫ್ ನಿಮಗೆ ಇದಕ್ಕೆ ಮುಂಚೆ ಗುರು ನಿಮಗೆ ಅನುಕೂಲವಾಗಿ ಅದು ಎಷ್ಟೇ ಆರೋಗ್ಯ ಸಮಸ್ಯೆ ಆದ್ರೂ ಕೂಡ ಸ್ವಲ್ಪ ಪ್ರೊಟೆಕ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಯುವರ್ ಹೆಲ್ತ್ ಈ ಪರ್ಟಿಕ್ಯುಲರ್ ಟೈಮಲ್ಲಿ. ಇನ್ನು 12th ಹೌಸಲ್ಲಿ ಅಂತ ಗುರು 12th ಹೌಸಲ್ಲಿ ಇದ್ದರೆ ಒಂದು ರೀತಿ ಪ್ರಶಾಂತತೆಯನ್ನು, ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಕೊನೆಗೆ ಒಂದು ಪೀಸ್ಫುಲ್ ಎಂಡಿಂಗ್ನ ಕೊಡ್ತಾ ಇರ್ತಾರೆ. ನೀವು ಮಾಡುವಂತಹ ಪ್ರತಿಯೊಂದು ಖರ್ಚು ಕೂಡ ಅದು ಉಪಯೋಗಕರವಾಗಿರುವಂತಹ ಖರ್ಚಾಗಿರುತ್ತೆ, ಯೋಗ್ಯವಾಗಿರುವಂತಹ ಖರ್ಚು. ಒಂದು ಮನೆ ನಿರ್ಮಾಣನೋ, ವಿವಾಹನೋ, ಅಥವಾ ಸಂತಾನ ವಿದ್ಯಾಭ್ಯಾಸಕ್ಕೆ ಮಾಡಬೇಕಾಗಿರುವಂಥದ್ದು, ಈ ರೀತಿ ಉಪಯೋಗಕರವಾಗಿರುತ್ತದೆ. ಮತ್ತು ನವೆಂಬರ್ಲಿಂದ ಈ ವ್ಯಯಸ್ಥಾನದಲ್ಲಿರುವಂತಹ ಗುರು ಎಲ್ಲಿಗೆ ಬರ್ತಾರೆ, ಲಗ್ನಕ್ಕೆ ಬರ್ತಾರೆ, ರಾಶಿಗೆ ಗುರು ಬರ್ತಾರೆ. ಸೊ ಇಲ್ಲಿ ಅಕ್ಟೋಬರ್ ಎಂಡಿಂಗ್ವರೆಗೂ ಗುರುಬಲ ಇಲ್ಲ. ನವೆಂಬರ್ ರಾಶಿಗೆ ಗುರು ಬಂದ ಮೇಲೇನೂ ಕೂಡ ಸಿಂಹ ರಾಶಿಯಲ್ಲೇ ಗುರು ಬರ್ತಾರೆ, ಆದ್ರೂ ಕೂಡ ಗುರುಬಲ ಇರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಈ ಸಂದರ್ಭದಲ್ಲಿ ಏನಾದರೂ ನಿಮ್ಮ ಕೆರಿಯರ್ ರಿಲೇಟೆಡ್ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ಬದಲಾವಣೆ ಮಾಡ್ಕೊತಾ ಇದ್ದೀನಿ, ವಿವಾಹ ಡೆಫಿನೆಟ್ಲಿ ಈ ಟೈಮಲ್ಲಿ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಮದುವೆ ಆಗದೇ ಇರಬಹುದು, ಅಥವಾ ಕೊನೆ ಕ್ಷಣದಲ್ಲಿ ಮದುವೆ ಫಿಕ್ಸ್ ಆದ್ರೂ ಕೂಡ ಯಾವುದೋ ಒಂದು ರೀಸನ್ ಮುಖಾಂತರ ಈ ಮುಂದೂಡಿಕೆ ಆಗೋದು ಅಥವಾ ಕ್ಯಾನ್ಸಲ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಪ್ರಮುಖವಾಗಿ ನಿರ್ಧಾರಗಳು ತಗೊಳ್ಳೋಕೆ ಮುಂಚೆ ನಿಮ್ಮಲ್ಲಿರುವಂತಹ ಧೈರ್ಯ, ಆತ್ಮವಿಶ್ವಾಸ ಅದ್ಭುತವಾಗಿರುತ್ತೆ. ಸೊ ಆಗಿರೋದ್ರಿಂದ ಈಗ ಗುರುಬಲ ಅನ್ನೋದು ಕೂಡ ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಹೃದಯಕ್ಕೆ ಅಧಿಪತಿಯಾಗಿರುವಂತಹ ರವಿ ಕಾರಣ ಆಗ್ತಾ ಇರೋದ್ರಿಂದ, ಹೃದಯವನ್ನೇ ಆಳ್ತಾ ಇರುವಂತಹ ರವಿ ಆಗಿರೋದ್ರಿಂದ ನಾವು ನಾರ್ಮಲ್ ಆಗಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಅವರಿಗೆ. ಮತ್ತು ಈ ಹೃದಯ ನಾಳಗಳು, ಈ ಬ್ಲಡ್ ಸಪ್ಲೈ ಮಾಡುವಂತಹ ಈ ಬ್ಲಾಕೇಜಸ್ ಅನ್ನೋದು ನೋಡ್ತಾ ಇರ್ತೀವಿ. ಇನ್ನು ಪರ್ಟಿಕ್ಯುಲರ್ ಆಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದು ನೋಡ್ತಾ ಇರ್ತೀವಿ, ಡೈಜೆಷನ್ ಪ್ರಾಬ್ಲಮ್ಸ್ ಅನ್ನೋದು ನೋಡ್ತಾ ಇರ್ತೀವಿ. ಇನ್ನು ದೀರ್ಘಕಾಲಕ್ಕೆ ಸಂಬಂಧಪಟ್ಟಿರುವಂತಹ BP, ಬ್ಲಡ್ ಪ್ರೆಷರ್ ಅನ್ನೋದು, ರಕ್ತದೋಷಗಳನ್ನೋದು, ಮತ್ತು ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗಿರ್ಬೋದು, ಅಥವಾ ಈ ಕೀಳು ನೋವುಗಳಾಗಿರ್ಬೋದು, ಆರ್ಥರೈಟಿಸ್, ಈ ರೀತಿ ಆರೋಗ್ಯ ಸಮಸ್ಯೆಗಳಿದ್ದರೆ ಈ ದ್ವಿತೀಯಾರ್ಥದಲ್ಲಿ ನೀವು ತಪ್ಪದೆ ದಯವಿಟ್ಟು ನೀವು ಆ ಸೂಚನೆಗಳು ಆರಂಭ ಮುಂಚೆನೇ
ಮೆಡಿಕೇಷನ್ ತಗೊಳ್ಳೋದಾಗಿರ್ಬೋದು. ಇನ್ ಕೇಸ್ ಇಫ್ ಯು ಆಲ್ರೆಡಿ ಇನ್ ಟ್ರೀಟ್ಮೆಂಟ್, ದಯವಿಟ್ಟು ಇಗ್ನೋರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಳ್ಳಿ. ಸೊ ಸಂಪೂರ್ಣ ಅನುಗ್ರಹ, ದೈವಾನುಗ್ರಹ, ನಿಮ್ಮಲ್ಲಿರುವಂತಹ ಒಳ್ಳೆಯತನ, ನೀವು ಮಾಡಿರುವಂತಹ ಒಳ್ಳೆಯ ಕೆಲಸಗಳ ಈ ವಿಷಯಗಳಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಸೊ ಈ ಟೈಮಲ್ಲಿ ಏನಾದರೂ ಅನುಕೂಲ ಆದರೆ ಒಂದು ನವಗ್ರಹ ಶಾಂತಿಯನ್ನು ಮಾಡಿಸೋದಾಗಿರಬಹುದು. ನವಧಾನ್ಯಗಳನ್ನು, ಪ್ರಮುಖವಾಗಿ ಅಷ್ಟಮ ಶನಿ ಅಲ್ವಾ, ಶನಿವಾರದಂದು ನವಧಾನ್ಯಗಳನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸೋದ್ರಿಂದ ಅಥವಾ ಹಕ್ಕಿಗಳಿಗೆ ನೀವು ಆಹಾರವಾಗಿ ನೀಡುವುದರಿಂದ, ಗೋಮಾತೆಗೆ ಎಳ್ಳು ಬೆಲ್ಲ ಸೇರಿಸಿ ಆಹಾರವಾಗಿ ನೀಡುವುದರಿಂದ, ಪ್ರತಿದಿನ ಕೂಡ ತಪ್ಪದೇ ವಿಷ್ಣು ಸಹಸ್ರನಾಮ ಮತ್ತು ಹನುಮಾನ್ ಚಾಲೀಸ ಕೇಳುವುದರಿಂದ ಮತ್ತಷ್ಟು ಶುಭ ಫಲಗಳು ನೀವು ಪಡೆಯಬಹುದು. ಸೊ ಆದ್ದರಿಂದ ಸಿಂಹರಾಶಿಯವರಿಗೆ ಸಕಲ ಸಂಪತ್ತುಗಳನ್ನು, ಅಷ್ಟ ಐಶ್ವರ್ಯವನ್ನು, ಪ್ರಮುಖವಾಗಿ ಆರೋಗ್ಯವನ್ನು ಸದಾ ನೀಡ್ತಾ ಇರಲಿ ಅಂತ ಶ್ರೀ ಗುರುರಾಯರನ್ನ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀ